ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಆಧ್ಯಾತ್ಮ ಎಂದರೇನು ಇದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ. ಎಷ್ಟು ಜನರಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇರ್ತವೆ. ವಿಶೇಷವಾದಂಥ ಜ್ಞಾನ, ಸಾಮಾನ್ಯ ಜ್ಞಾನ ಮತ್ತು ದ್ವಂದ್ವವನ್ನು ಉಂಟು ಮಾಡ್ತಕ್ಕಂಥ ಜ್ಞಾನವೂ ಇದ್ದು ಆಧ್ಯಾತ್ಮ ಎಂದರೇನು ಎಂಬಂತಹ ಸ್ಪಷ್ಟ ಮತ್ತು ನಿಖರವಾದಂತಹ ಜ್ಞಾನದ ಕೊರತೆ ಇರುತ್ತೆ. ಆದಾಗ್ಯೂ ಆಧ್ಯಾತ್ಮ ಎಂಬತಕ್ಕಂಥದ್ದು ಪ್ರತಿಯೊಂದು ಆತ್ಮದಿಂದನೇ ಹೊರಬಂದಿರತಕ್ಕಂಥ ಅಂಶ ಆಗಿದ್ದು ಆ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ವಾಮಾಚಾರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ, ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಇತ್ಯಾದಿ ಗೋಚರ ಅಗೋಚರ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಶಾರೀರಿಕ ಮಾನಸಿಕ ಸಮಸ್ಯೆಗಳು, ರೋಗಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. 6364205078 ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಹಾಗೆ ವಾಮಾಚಾರ ಸಮಸ್ಯೆ ನಿವಾರಣೆಗೆ ಮನೆಯಲ್ಲಿ ಹಾಕ್ತಕ್ಕಂಥ ಧೂಪದ ಪೌಡರ್ ಲಭ್ಯ ಇದೆ. ಹಣಕಾಸಿನ ಸಮಸ್ಯೆ ಆಗಿದ್ರೆ, ವಾಮಾಚಾರದ ಕಾರಣದಿಂದ ಇತ್ಯಾದಿ ಕಾರಣದಿಂದ ಸಮಸ್ಯೆಗಳಾಗಿದ್ದರೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ದೇಹದಲ್ಲಿ ವಾಮಾಚಾರದ ಕಾರಣದಿಂದ ರೋಗಗಳು, ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಇತ್ಯಾದಿ, ಶರೀರದಲ್ಲಿ ಚರ್ಮ ರೋಗ ಇತ್ಯಾದಿ ಸಮಸ್ಯೆಗಳಿದೆ. ಅಂಥ ಸಮಸ್ಯೆಗಳ ನಿವಾರಣೆಗೆ 2 ರೀತಿಯಾಗಿ ಆಯಿಲ್ ಲಭ್ಯ ಇದೆ. ತಲೆಗೆ ಬೇರೆ, ಮೈಗೆ ಹಚ್ಚತಕ್ಕಂಥದ್ದು ಬೇರೆ. ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಯಂತ್ರ ರಚನೆಗಳನ್ನು ಕೂಡ ಮಾಡಿಸ್ಬೋದು. ಅಂದರೆ ದೋಷದ ಪರಿಹಾರಕ್ಕೆ ಮತ್ತು ಅನುಕೂಲಗಳಿಗಾಗಿ ಅಥವಾ ವಾಮಾಚಾರ ಸಮಸ್ಯೆಗಳಿಂದ ಆಗಿರ್ತಕ್ಕಂಥ ರೋಗ ರುಜಿನಿ ಇತ್ಯಾದಿ ಸಮಸ್ಯೆಗಳ ನಿವಾರಣೆಗೂ ಕೂಡ ಯಂತ್ರಗಳನ್ನು ಮಾಡಿಸ್ಬೋದು. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು. ಹುಳುಕಲ್ ನೋವಿಗೆ ಸಂಬಂಧಪಟ್ಟಂಥ ಔಷಧಿ ಲಭ್ಯ ಇದೆ. ಹೊಟ್ಟೆಗೆ ಮದ್ದು ಹಾಕಿದರೆ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ. ಹಾಗೆ ಜ್ಞಾನದ ಕೊರತೆ ಅಥವಾ ನೆನಪಿನ ಶಕ್ತಿ ಕೊರತೆ ಇರತಕ್ಕಂಥದ್ದು, ಇಂಥ ಸಂದರ್ಭದಲ್ಲೂ ಕೂಡ ಔಷಧಿ ಲಭ್ಯ ಇದೆ. ಮಕ್ಕಳು, ದೊಡ್ಡವರು ಯಾರು ಬೇಕಾದರೂ ಈ 3 ಔಷಧಿಗಳನ್ನು ಸೇವನೆ ಮಾಡ್ಬೋದು. ಆಸಕ್ತರು 6364205078 ಈ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ನೇರ ಭೇಟಿಗೆ ಅವಕಾಶ ಇರೋದಿಲ್ಲ. ಕರೆಗಳ ಮೂಲಕ ಮಾಹಿತಿಯನ್ನು ತಗೋಬೋದು ಮತ್ತು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಮಾರ್ಗದರ್ಶನಗಳನ್ನು ಕೂಡ ಪಡೆದು ಪರಿಹಾರಗಳನ್ನು ಮಾಡ್ಕೋಬೋದು. ಈಗ ವಿಡಿಯೋದ ವಿಚಾರಕ್ಕೆ ಬರೋಣ. ಆಧ್ಯಾತ್ಮ ಎಂದರೇನು? ಒಂದು ಉದಾಹರಣೆಯನ್ನು ಕೊಡ್ತೇನೆ. ಇದು ಇವರ ಆದ್ಯ ಕರ್ತವ್ಯ. ಇವರು ಮಾಡಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಎಂಬತಕ್ಕಂಥದ್ದನ್ನು ನೀವು ರಾಜಕೀಯ ವಿಭಾಗದಲ್ಲಿ, ಶೈಕ್ಷಣಿಕ ವಿಭಾಗದಲ್ಲಿ, ಸಾಮಾಜಿಕ ವಿಭಾಗದಲ್ಲಿ ವಿಶೇಷವಾಗಿ ನೀವು ಕೇಳ್ಪಡ್ತೀರ. ಎಲ್ಲಿ ಕರ್ತವ್ಯಗಳು ಎಂಬತಕ್ಕಂಥದ್ದೇನಿದೆ ಆ ಜಾಗದಲ್ಲಿ ಇವರ ಪ್ರಥಮ ಕಾರ್ಯ ಆದ್ಯ ಕರ್ತವ್ಯ ಅಂದರೆ ಎಲ್ಲದಕ್ಕಿಂತ ಮುಂಚೂಣಿ, ಮೊದಲು ಮಾಡಬೇಕಾದಂತಹ ಕೆಲಸ. ಅದರ ನಂತರದಲ್ಲಿ ಮತ್ತೇನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಈ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯ, ಮೊದಲನೇ ಮುಖ್ಯ ಜವಾಬ್ದಾರಿ. ಅಂದರೆ ಮುಖ್ಯ ಅಂದರೆ ಏನು? ಮೊದಲು ಅಂದರೆ ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಏನೂ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ ಬೇರೆ ಯಾವುದೇ ಅಂಶಗಳಿಗೆ ಜಾಗ ಇಲ್ಲ. ಆದ್ಯ ಅಂದರೆ ಪ್ರಥಮ. ಪ್ರಥಮ ಅಂದರೆ ಅದಕ್ಕೆ ಹಿಂದೆ ಏನಾದರೂ ಇದೆಯಾ ಅಂದರೆ ಖಂಡಿತ ಯಾವುದೂ ಅಂಶಗಳು ಇಲ್ಲ. ಇದನ್ನು ಏನಂತ ಕೇಳ್ತೇವೆ? ಆದ್ಯ ಅಂತ ನಾವು ಕೇಳ್ತೇವೆ ಅಥವಾ ಮಾತನಾಡ್ತೇವೆ. ಆಧ್ಯಾತ್ಮ ಅಂದರೆ ಪ್ರಥಮ ಆತ್ಮ. ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದೇನು? ಪ್ರಥಮ. ಅದರ ಅನುಗುಣವಾಗಿರ್ತಕ್ಕಂಥದ್ದೇನು? ಆತ್ಮ. ಆಧ್ಯಾತ್ಮ ಪ್ರಥಮತೆ, ಪ್ರಥಮವಾದದ್ದು, ಪ್ರಮುಖವಾದದ್ದು, ಮುಂಚೂಣಿ. ಆದ್ಯ, ಆದಿ ಅಂತ ನಾವು ಕರಿತೇವೆ. ಆಧ್ಯಾತ್ಮ ಅಂದರೆ ಮೊದಲಾಗಿರ್ತಕ್ಕಂಥದ್ದನ್ನು ತಿಳಿತಕ್ಕಂಥದ್ದು. ಗಮನಿಸಿ, 5 ರಿಂದ 6 ಅಡಿ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಎತ್ತರದಲ್ಲಿ ಇರ್ತಕ್ಕಂಥ ಮನುಷ್ಯ ತನ್ನ ನಿರ್ಮಾಣ ಹೇಗಾಗಿದೆ, ತನ್ನ ಮಿದುಳಿನಲ್ಲಿರ್ತಕ್ಕಂಥ ನರಗಳು ಹೇಗೆ ಕೆಲಸ ಮಾಡ್ತಾವೆ, ಮಾಂಸಖಂಡಗಳು ಹೇಗೆ ಕೆಲಸ ಮಾಡ್ತಾವೆ, ಜೀವ ಅಂದ್ರೇನು, ಜೀವನ ಅಂದ್ರೇನು, ನಾನಿಲ್ಲಿ ಭೂಮಿಯ ಮೇಲೆ ತಾತ್ಕಾಲಿಕ ಯಾಕೆ, ನನಗೆ ಹುಟ್ಟು ಇದೆ, ಸಾವು ಇದೆ, ಜೀವನ ಕೂಡ ಇದೆ, ಇದರ ನಿರ್ಮಾಣವಾದರೂ ಯಾಕಾಯಿತು, ನಾನಾರು ಎಂಬತಕ್ಕಂಥ ಪ್ರಶ್ನೆ ಬರುತ್ತೆ. ಇದನ್ನು ತಿಳಿಯತಕ್ಕಂತಹ ವೇದಿಕೆ ಅಂದರೆ ಅದು ಆಧ್ಯಾತ್ಮ ಅಂದರೆ ಪ್ರಥಮ. ಈ ಪ್ರಥಮ ಮೂಲ. ಆ ಮೂಲವನ್ನು ತಿಳಿದ್ರೆ ಮಿಕ್ಕಿದೆಲ್ಲ ಅಂಶಗಳು ಕೂಡ ತಿಳಿಯುತ್ತೆ. ಈ 5 ತತ್ವಗಳು ಭೂಮಿ, ಆಕಾಶ, ನೀರು, ಅಗ್ನಿ, ವಾಯು
ಇದು ನಮಗೆ ಗೋಚರ ಇರ್ತಕ್ಕಂಥದ್ದು ಮತ್ತು ಅಗೋಚರ ಸ್ಥಿತಿಯಲ್ಲೂ ವ್ಯಾಪ್ತವಾಗಿರ್ತಕ್ಕಂತಹ ನಮ್ಮ ದೇಹ ಮತ್ತು ಈ ಪ್ರಾಕೃತಿಕ ಶಕ್ತಿಯನ್ನು ಕೂಡ ಯಾವುದೇ ವ್ಯತ್ಯಾಸವಿಲ್ಲದೆ ಸಮಾನಾಂತರವಾಗಿ ನಾವು ಕಾಣಬಹುದು. ಇದರ ಆಳವಾದಂಥ ಅಧ್ಯಯನ, ಇದರ ಪ್ರಥಮತೆಯನ್ನು ತಿಳಿತಕ್ಕಂಥದ್ದು, ಮೂಲ ಸ್ಥಿತಿಯನ್ನು, ಅಂದರೆ ನಮ್ಮ ಮೂಲ ಸ್ಥಿತಿಯನ್ನೇ, ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಕರೀತಕ್ಕಂಥದ್ದು. ನೀವು ನೋಡಿ, ನಿಮ್ಮ ದೇಹದಲ್ಲಿ ಈ 5 ತತ್ವಗಳಲ್ಲದೆ ಬೇರೇನೂ ಇಲ್ಲವೇ ಇಲ್ಲ. ಭೂಮಿ, ದೇಹ, ಇದು ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗುತ್ತೆ. ಅಗ್ನಿತತ್ವ ನಿಮ್ಮ ಮುಟ್ಟು ನೋಡಿದ್ರೆ ನೀವು ಬೆಚ್ಚಗಿರ್ತೀರ, ಆದರೆ ಅಗ್ನಿ ಇದೆ. ವಾಯು, ನಿಮ್ಮ ಉಸಿರಾಡ್ಲಿಕ್ಕೆ ಬೇಕೇ ಬೇಕು, ವಾಯು ಇದೆ. ಜಲ, ನೀವು ಕುಡಿಲಿಕ್ಕೆ ನೀರು ಬೇಕೇ ಬೇಕು, ಇಲ್ಲದಿದ್ರೆ ಆಗೋದಿಲ್ಲ. ಆಕಾಶ, ನಿಮ್ಮಲ್ಲಿನ ಬುದ್ಧಿ, ಜ್ಞಾನ, ಈ 5 ಅಂಶಗಳಿದ್ದಾವೆ ತಾನೇ ಮನುಷ್ಯನಲ್ಲಿ. ಅಂದರೆ ಮನುಷ್ಯ ಪ್ರಕೃತಿ, ಆತ್ಮ ಮೂಲ ಸ್ಥಿತಿ. ಇದನ್ನು ತಿಳಿತಕ್ಕಂಥದ್ದನ್ನೇ ಆಧ್ಯಾತ್ಮ ಅಂತ ಕರೆಯಲಾಗುತ್ತೆ. ಆತ್ಮಕ್ಕಿಂತ ಹೊರತಾಗಿ ಮತ್ತೊಂದು ಯಾವುದೂ ಇಲ್ಲ. ಎವ್ರಿಥಿಂಗ್ ಈಸ್ ಎನರ್ಜಿ ಅಂತ ಕರಿತೇವೆ. ಆತ್ಮ ಕೆನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ನಾಟ್ ಡಿಸ್ಟ್ರಾಯ್ಡ್. ಕೆನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ಡಿಸ್ಟ್ರಾಯ್ಡ್. ಇದನ್ನು ಉತ್ಪಾದನೆ ಮಾಡಲಿಕ್ಕಾಗಲಿ ಮತ್ತು ನಾಶಗೊಳಿಸಲಿಕ್ಕಾಗಲಿ ಸಾಧ್ಯನೇ ಇಲ್ಲ. ಹಾಗಿದ್ದಾಗ ಶಾಶ್ವತ ಸ್ಥಿತಿ ಯಾವುದು? ಮನುಷ್ಯನ ಆತ್ಮ. ಆ ಆತ್ಮಕ್ಕೆ ಮೂಲ ಯಾವುದು? ಪರಮಾತ್ಮ, ಪರಮ, ಮೂಲ, ಅವಿನಾಶಿ, ಆದಿ, ಸಂಪೂರ್ಣ, ಅನಂತ, ಅಗಾಧ, ಈ ಎಲ್ಲ ಅಂಶಗಳನ್ನು ಒಳಗೊಂಡಂಥದ್ದು ಪರಮಾತ್ಮ, ಟೋಟಲಿ ಸಂಪೂರ್ಣ ಎಂಬತಕ್ಕಂಥದ್ದು. ಹಾಗಾಗಿ ಆಧ್ಯಾತ್ಮ ಎಂದರೆ ಮೊದಲ ಸ್ಥಿತಿಯನ್ನು, ಮೊದಲನ್ನು ತಿಳಿತಕ್ಕಂಥದ್ದು, ಪ್ರಥಮ. ಇದಕ್ಕಿಂತ ಹಿಂದಕ್ಕೇನೂ ಇಲ್ಲ. ಏನಾದ್ರು ಇದ್ದರೆ ಇದರ ನಂತರದಲ್ಲೇನೆ. ಇದು ಹೇಗಾಯಿತು, ಏನಾಯಿತು, ಹಾಗಾದರೆ ಹಿಂದಕ್ಕೆ ಹೋಗಬೇಕು. ಆ ರೀತಿಯಾಗಿಲ್ಲ. ನೀವು ಗಗನವನ್ನು ನೋಡಿದ್ದೀರ, ಯಾರಾದರೂ ಸಂಪೂರ್ಣವಾಗಿ ನೋಡಿದ್ದೀರಾ, ನನಗೆಲ್ಲ ಗೊತ್ತು ಅನ್ನುವವರು ಯಾರು ಇದ್ದರೆ, ಗಗನ, ಆಕಾಶ, ಬಾನು, ಇದನ್ನು ನೀವು ನೋಡಿದ್ದೀರಾ, ನನಗೆಲ್ಲ ಗೊತ್ತು ಅನ್ನೋದಾದರೆ ಉತ್ತರ ಇಲ್ಲ. ಹಾಗಿದ್ದ ಮೇಲೆ ಮನುಷ್ಯನ ಸ್ಥಿತಿಗತಿಯಾದರೂ ನಿರ್ಮಾಣ ಆಗಿದ್ದು ಹೇಗೆ? ಮನುಷ್ಯನ ರಚನೆಗೆ ಕಾರಣಗಳೇನು? ಯಾವುದೇ ಅಸ್ತಿತ್ವ ಇಲ್ಲದೆ ರಚನೆ ಸಾಧ್ಯನಾ? ಆತ್ಮ ಅವಿನಾಶಿಯಾದದ್ದು ಹೇಗೆ? ಆತ್ಮದ ಅವಿನಾಶಿ ಸ್ಥಿತಿಗೆ ಕಾರಣ ಏನು? ಅದರ ರಚನೆಯಾದರೂ ಹೇಗೆ? ಇದೆಲ್ಲವನ್ನು ತಿಳಿತಕ್ಕಂಥದ್ದು ಆಧ್ಯಾತ್ಮದಲ್ಲಿ, ಪ್ರಥಮ ಮೂಲದಲ್ಲಿ. ಹಾಗಿದ್ದಾಗ ನಿಮಗೆ ಈ ಸ್ಥೂಲ ಸೂಕ್ಷ್ಮ ಕಾರಣ, ಈ ಭೌತಿಕ ಜೀವನದಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ ಸಂಬಂಧಪಟ್ಟಂಥ 7 ಚಕ್ರಗಳು, ಪ್ರಾಣಿಗೆ ಸಂಬಂಧಪಟ್ಟಂಥ 8 ಚಕ್ರಗಳು, ಇದರ ನಂತರದಲ್ಲಿ ಇರ್ತಕ್ಕಂಥ 112 ಚಕ್ರಗಳು, ಅದನ್ನು ಹೊರತುಪಡಿಸಿದ 2 ಚಕ್ರಗಳು, ಆ ಚಕ್ರಗಳಿಗೆ ಸಂಬಂಧಪಟ್ಟಂಥ ಲೋಕಗಳು, ಆ ಲೋಕಕ್ಕೆ ಸಂಬಂಧಪಟ್ಟಂತಹ ತತ್ವಗಳು, ಆ ತತ್ವಗಳಿಗೆ ಸಂಬಂಧಪಟ್ಟಂತಹ ಮೂಲ, ಈ ಎಲ್ಲ ಅಂಶಗಳನ್ನು ಹುಡುಕ್ತಕ್ಕಂಥದ್ದು, ತಿಳಿತಕ್ಕಂಥದ್ದು, ಅರಿತಕ್ಕಂಥದ್ದು, ತನ್ನನ್ನು ತಾನು ಅರಿಯುವ ಕಾರ್ಯವೇ ಆಧ್ಯಾತ್ಮ. ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ. 5 ತತ್ವಗಳಿಂದಾಗಿರ್ತಕ್ಕಂಥ ಮನುಷ್ಯ, ಪರಮಾತ್ಮನಿಂದಾಗಿರ್ತಕ್ಕಂಥ ಆತ್ಮ, ಆತ್ಮಕ್ಕೆ ಮನುಷ್ಯನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜೀವ ಎಂಬತಕ್ಕಂಥ ಆವರಣ. ಉದಾಹರಣೆಗೆ, ಒಂದು ಹಣ್ಣಿನಲ್ಲಿ ಬೀಜಗಳಿರುತ್ತೆ, ಅದರಲ್ಲಿ ನಂತರ ಹಣ್ಣು ತಿರುಳ ಇರುತ್ತೆ, ಅದರ ನಂತರದಲ್ಲಿ ಸಿಪ್ಪೆ ಇರುತ್ತೆ. ಈ 3 ಸೇರಿಸಿದ್ರೇ ಹಣ್ಣು ಅಂತ ಆಗೋದು. ಹಾಗೆಯೇ ಮನುಷ್ಯನ ದೇಹರೂಪ, ಮನುಷ್ಯನ ಜೀವರೂಪ, ಮನುಷ್ಯನ ಆತ್ಮರೂಪ ಎಂಬತಕ್ಕಂಥದ್ದು ರಚನೆ ಆಗಿದ್ದು. ಬೀಜ ಉತ್ಪತ್ತಿಗೆ ಕಾರಣ, ಜೀವ ಉತ್ಪತ್ತಿಗೆ ಕಾರಣ. ಹಾಗೆ ಪ್ರತಿಯೊಂದು ಕೂಡ ಪ್ರಥಮತೆಯಿಂದಾನೇ ರಚನೆಯಾಗಿದ್ದು, ಸೆಲ್ಗಳನ್ನು ತಿನ್ನುತ್ತವೆ. ಮನುಷ್ಯನು ಸೆಲ್ಲೆ, ಪ್ರತಿಯೊಂದು ತತ್ವಗಳು ಕೂಡ ಸೆಲ್ಗಳೇ ಆಗಿದ್ದಾವೆ.
ಮತ್ತು ಪ್ರಕೃತಿಯಿಂದ ರಚನೆ ಆಗ್ತಕ್ಕಂತಹ ಹೂವು, ಹಣ್ಣು, ಇತರ ಏನೇ ಆಗಿರ್ಬೋದು ಅವು ತತ್ವಗಳಿಂದಾನೇ ಆಗಿರ್ತವೆ. ಅವುಗಳಲ್ಲೂ ನೀವು ಭೂತತ್ವ, ಜಲತತ್ವ, ಅಗ್ನಿತತ್ವ ಇಲ್ಲದೆ ಆಗೋದಿಲ್ಲ. ಆಕಾಶ ತತ್ವ, ಚಂದ್ರದೇವನಿಲ್ಲದೆ ಹಣ್ಣು ಫಲಿಸೋದಿಲ್ಲ. ಹೀಗೆ ವಾಯುವಿನ ಸಂಚಾರವೂ ಕೂಡ ಅದರ ಪ್ರಗತಿಗೆ ಬೇಕೇ ಬೇಕು. ಅದು 5 ತತ್ವಗಳಿಂದ ಬೆಳೆಯುತ್ತೆ. ಅದನ್ನು ತಿನ್ನೋರೇನು ದೊಡ್ಡ ತತ್ವ ಮನುಷ್ಯ. ಹಣ್ಣು ಹಂಪಲುಗಳೇನಿರ್ತಾವೆ ಅದನ್ನು ಸೇವನೆ ಮಾಡ್ತಕ್ಕಂಥದ್ದು ಅವು ಕೂಡ ತತ್ವ. ಅಂದರೆ ತತ್ವಗಳು ತತ್ವವನ್ನು ತಿಂದು ತತ್ವದ ಲೋಕದಲ್ಲಿ ಬದುಕುತ್ತವೆ. ಅಂದರೆ ಇಲ್ಲಿ ತತ್ವಾತೀತವಾಗಿರ್ತಕ್ಕಂಥದ್ದು ಮತ್ತೊಂದು ಏನೂ ಇಲ್ಲ. ಇದರ ಅರಿವನ್ನು ಪಡಿತಕ್ಕಂಥದ್ದು ಆಧ್ಯಾತ್ಮದಲ್ಲಿ. ಪ್ರಥಮ ಆತ್ಮ, ಇದರ ಅರಿವನ್ನು ಪಡೆದುಕೊಳ್ತಕ್ಕಂಥದ್ದೇ ಆಧ್ಯಾತ್ಮ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.